ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಷ್ಣುವರ್ಧನ್ ಸರ್ ಅಂತ ಬಂದಾಗ ಇವತ್ತಿಗೂ ಒಂದು ಪ್ರಶ್ನೆ, ಯಾಕಪ್ಪ ಈಗ ಒಂದು ಅದ್ಭುತ ನಟನ ಮೇಲೆ ಒಂದು ಇಷ್ಟು ಸಿಟ್ಟು ಅನ್ನೋ ಥರ ಅನಿಸ್ಬಿಡುತ್ತೆ. ಅವ್ರು ಯಾವುದೇ ವಿಚಾರ ಬಂದರೂ ಕೂಡ ಸಾಕಷ್ಟು ನೆಗೆಟಿವ್ ಪಾಸಿಟಿವ್ಗಳ ನಡುವೆ ಇರುತ್ತೆ. ಇದೀಗ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವರ ಅಪಟ ಅಭಿಮಾನಿ ವೀರಪುತ್ರ ಶ್ರೀನಿವಾಸ್ ಅವರು ಹೊರಟಿದ್ದಾರೆ. 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಸಜ್ಜು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿ. ನೀವು ಏನೇ ಮಾಡಿದ್ರು ಕೂಡ ಒಂಥರ ಟ್ರೆಂಡಿಂಗು ಸರ್, ಯಾಕೆ ಹಾಗೆ ಅಂತ? ಅಂದರೆ ಅದರಲ್ಲಿ ಸದುದ್ದೇಶ ಇರುತ್ತೆ ಮತ್ತು ಯಾರು ಮಾಡದೇ ಇರೋದಿರುತ್ತೆ. ಅದರಿಂದ ಅಷ್ಟೇ, ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಎರಡು ವಿಷಯ ಹೇಳಿದ್ದೀನಿ. ಸದುದ್ದೇಶ ಇರುತ್ತೆ ಮತ್ತು ಯಾರು ಮಾಡದೇ ಇರುತ್ತೆ. ಅದರಿಂದ ಅದು ಎಲ್ರಿಗೂ ಇಷ್ಟವಾಗುತ್ತೆ ಅಷ್ಟೇ. ಸರ್, ಇದೀಗ ಅಮೃತ ಮಹೋತ್ಸವಕ್ಕೆ ವೇದಿಕೆಯನ್ನು ಸಜ್ಜು ಮಾಡ್ತಾ ಇದ್ದೀರಾ. ಸೆಪ್ಟೆಂಬರ್ 26ಕ್ಕೆ ಬಹಳ ಅದ್ದೂರಿಯಾಗಿ ಇಲ್ಲಿಯವರೆಗೆ ಯಾರು ಮಾಡಿರಬಹುದು ಆ ಥರ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದೀರಾ. ಹೇಗಿರುತ್ತೆ ಸರ್ ಕಾರ್ಯಕ್ರಮದ ರೂಪುರೇಷದ ಬಗ್ಗೆ ಮಾತಾಡೋದಾದ್ರೆ? ಯಾರೂ ಮಾಡಿಲ್ಲ ಅಂತಲ್ಲ, ಆಗಿದ್ದಾವೆ ಆ ಥರದ ಕಾರ್ಯಕ್ರಮಗಳು. ಬಟ್ ಹೀಗೆ ವಿಷ್ಣು ಸರ್ಗೂ ಆಗಿಲ್ಲ. ನಿಜನೇ, ವಿಷ್ಣು ಸರ್ ಅವ್ರಿಗೆ ಹೆಸರಲ್ಲಿ ಅದು ಯಾಕೋ ಗೊತ್ತಿಲ್ಲ, ಎಲ್ರಿಗೂ ಒಗ್ಗೂಡಿ ಸಂಭ್ರಮಿಸಿದ್ದೇ ಇಲ್ಲ. ಸೊ ಒಂದು ಮಾಡಿದರೆ ಮನೆಯವರು ಮಾಡಿದ್ದಾರೆ, ಇಲ್ಲ ಅಭಿಮಾನಿಗಳು ಮಾಡಿದ್ದಾರೆ. ಆದರೆ ಚಿತ್ರರಂಗ, ಸರ್ಕಾರ ಹೀಗೆಲ್ಲ ಈ ಮಹಾನ್ ಚೇತನದ ಹೆಸರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ, ಸಂಭ್ರಮಿಸೋಣ, ಅವರ ನೆನಪುಗಳನ್ನು ಜೀವಂತಗೊಳಿಸೋಣ, ಯಾರೂ ಮಾಡಲೇ ಇಲ್ಲ ಅದನ್ನು. ಸೊ ಅದೇ ನನಗೆ ಟ್ರಿಗರ್ ಆಗುವಂಥದ್ದು. ಯಾಕೆ ಅವರೇನು ಈ ಮಣ್ಣಲ್ಲಿ ಹುಟ್ಟಿಲ್ವಾ, ಏನು ಕೊಡುಗೆ ಕೊಟ್ಟಿಲ್ವಾ, ಅವ್ರಿಗೇನು ನಾಡದ್ರೋಹಿನ, ಯಾಕೆ ಹಿಂಗೆಲ್ಲ ಬಿಂಬಿಸ್ತೀರಿ ಅವರನ್ನು ಅಂತ ಹೇಳ್ಬಿಟ್ಟು ನನಗೆ ಆ ಕಾರಣಕ್ಕೆ ಏನಾದರೂ ಒಂದು ಮಾಡ್ತಾ ಇರಬೇಕು ಅನಿಸುತ್ತೆ. ಧ್ವನಿ ಇರುವಂತಹ, ಶಕ್ತಿ ಇರುವಂತಹ ವ್ಯಕ್ತಿಗಳು ಎಲ್ಲಾದರೂ ಹೇಗಾದರೂ ಸರ್ವೆ ಆಗಿಬಿಡ್ತಾರೆ. ಬಟ್ ಇವರು ಶಕ್ತಿ ಇದ್ದು ಕೂಡ ಧ್ವನಿ ಇಲ್ಲದವ್ರ ಥರ ಇದ್ದು ಬಿಟ್ರಲ್ಲ, ತನ್ನ ಮೌನದಿಂದ ಎಲ್ಲವನ್ನು ನೋಡ್ತಾ ಅವಮಾನಗಳನ್ನು ಸಹಿಸ್ತಾ ಇದ್ದು ಬಿಟ್ರಲ್ಲ, ಆವಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಪಿಚ್ ಅನಿಸುತ್ತೆ, ಅಯ್ಯೋ ಹಿಂಗಾಗಬಾರ್ದಾಗಿತ್ತಲ್ಲ ಅಂತ. ಆ ಕಾರಣಕ್ಕೆ ಒಂದಷ್ಟು ಕೆಲಸಗಳನ್ನು ನಾನೇ ಮಾಡಿಲ್ಲ, ಎಲ್ಲ ಅಭಿಮಾನಿಗಳು ರಾಜ್ಯವ್ಯಾಪಿ ಇದ್ದಾರೆ. ಒಂದು ಸ್ಪಾರ್ಕ್ ಬೇಕು ಅವರಿಗೆ, ಯಾವುದೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಅದು ನಾನಾಗಿರ್ತೀನಿ, ಅಲ್ಲಿಂದ ಅವರು ಟೇಕಪ್ ಮಾಡ್ಕೋತಾರೆ. ಹಾಗೆ ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಾಯಿತು ಸರ್. ಸೊ ಯಾವ ಹಂತದಲ್ಲಿದೆ, ಯಾವಾಗ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಡ್ತೀರಾ ನೀವು ಅಂತೇಳಿ? ಯಾಕಂದರೆ ಒಂದು ಲಕ್ಸುರಿಯಾಗಿ ಬೇರೆ ಬೇರೆ ಡಿಫ್ರೆಂಟಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇರಬೇಕು, ಲೈಬ್ರರಿ ಮಾಡೋದಾಗಿರ್ಬೋದು, ಅಭಿಮಾನಿಗಳಲ್ಲಿ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಆ ಥರದ್ದೆಲ್ಲ ಒಂದು ವಿಭಿನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದು ಯಾವ ಹಂತದಲ್ಲಿದೆ ಅಂತ ಹೇಳಿ? ವಿಮಾನ ಕ್ಷೇತ್ರದ್ದು ಪುತ್ಥಳಿ ನಿರ್ಮಾಣ ಹಂತದಲ್ಲಿ ಇದೆ, ಪುತ್ಥಳಿ ಆಗ್ತಿದೆ. ಎರಡನೇದು ಜಮೀನಿನ ವಿಷಯದಲ್ಲಿ ಸಣ್ಣ ಪುಟ್ಟದ್ದು ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದಷ್ಟು ಏನೆಲ್ಲ ಇತ್ತು ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಕೋತಾ ಇದ್ವಿ. ಸೊ ವಿ ಆರ್ ಗೋಯಿಂಗ್ ಟು ಅನೌನ್ಸ್ ಶಾರ್ಟ್ಲಿ, ಬಟ್ ಯಾವಾಗಂತ ನಮಗೊಂಚೂರು ಸಮಯ ಬೇಕು. ಬಟ್ ಆಗ ಉತ್ಸಾಹದಲ್ಲಿ ಒಂದೇ ವರ್ಷದಲ್ಲಿ ಆಗ್ಬಿಡುತ್ತೆ ಅಂತ ಹೇಳಿದ್ವಿ. ಅದ್ಮೇಲೆ ಒಳಗಡೆ ಇಳಿದ್ಮೇಲೆ ಗೊತ್ತಾಯಿತು ಹೌ ಬಿಗ್ ಇಟ್ ಈಸ್ ಅಂತೇಳಿ. ಸೊ ಅದರಿಂದ ತಡ ಆಗ್ತಿದೆ. ಬಟ್ 200% ಅದು ಮಾಡೇ ಮಾಡ್ತೀವಿ ಅಭಿಮಾನ ಕ್ಷೇತ್ರ. ನನಗನ್ಸುತ್ತೆ ಸರ್, ಯಶಸ್ಸಲ್ಲಿ ನಾನು ಮಾತಾಡುವಾಗ ವಿಷ್ಣು ಸರ್ ಬಗ್ಗೆ ಅವ್ರ ಆತ್ಮಕ್ಕೆ ಶಾಂತಿನೇ ಸಿಕ್ಕಿಲ್ವೇನೋ ಅಂತ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಅಂದರೆ ಏನೇ ಮಾಡಿದ್ರು ಅದರಲ್ಲಿ ತಪ್ಪಾಗುತ್ತೆ, ಏನೇ ಮಾಡಿದ್ರು ಒಂದು ಗಲಾಟೆ ಆಗುತ್ತೆ, ಏನೇ ಮಾಡಿದ್ರು ಒಂದು ಕಿರಿಕಾಗುತ್ತೆ, ಯಾಕೆ ಹಾಗೆ ಅಂತ ಹೇಳಿ? ಇನ್ಮೇಲೆ ಆಗಲ್ಲ, ಅದು ಎಲ್ಲದಕ್ಕೂ ಒಂದೊಂದು ಅವಧಿ ಇರುತ್ತೆ. ಈಗ ಆ ವಿವಾದಗಳ ಅವಧಿ ಮುಗಿದಿದೆ, ಇನ್ನೆಲ್ಲ ಸಂಭ್ರಮಗಳಷ್ಟೇ. ಇನ್ಮೇಲೆ ನೋಡ್ತಾರೆ ಬರೀ ಸಂಭ್ರಮಗಳೇ. ಇದು ಕೂಡ ಏನು ವಿವಾದ ಅಲ್ಲ, ನೀವು ಕೇಳ್ತಾ ಇದ್ದೀರ ಅಷ್ಟೇ. ಇಲ್ಲಿ ಏನು ವಿವಾದಗಳೇ ಇಲ್ಲ. ಈಗ ನೋಡಿ, ಇಲ್ಲಿಂದ ಆಚೆಗೆ ವಿಷ್ಣು ಸರ್ ಅಂತಂದರೆ ಸಂಭ್ರಮ ಅಷ್ಟೇ. ಬಿ ಫಾರ್ ವಿವಾದ ಅಲ್ಲ, ಬಿ ಫಾರ್ ಸಂಭ್ರಮ. ಸರ್, ಈಗ ಲಾಸ್ಟ್ ಯಾವುದೋ ಸುದ್ದಿಗೋಷ್ಠಿಗೆ ಸೇರ್ಕೆ ಹೋದಾಗ ನಿಮ್ಮ ಬಗ್ಗೆ ಪ್ರಶ್ನೆ, ಯಾರ್ರೀ ಅವರು ಅನ್ನೋ ಥರನೇ ಪ್ರಶ್ನೆ ಮಾಡಿದ್ದಿದೆ ಅವ್ರ ಮನೆಯಲ್ಲಿ. ನಾವೆಲ್ಲ ಅದಕ್ಕೆ ಸಾಕ್ಷಿ ಆಗಿದ್ವಿ. ಸೊ ಇದು ನಿಮಗೆ ನೋವು ತಂದಿದೆಯಾ, ನಿಮ್ಮ ಗಮನಕ್ಕೆ ಬಂದಿದೆಯಾ? ಇಲ್ಲಪ್ಪ, ನಾನೇನು ಸಿದ್ದರಾಮಯ್ಯನ ಕುಮಾರಸ್ವಾಮಿನ ಎಲ್ರಿಗೂ ಗೊತ್ತಿಲ್ವೇನೋ, ಬಿಡಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನನಗೆ ವಿಷ್ಣು ಸರ್ ಬಗ್ಗೆ ಗೊತ್ತಿದೆ, ಸಾಕಷ್ಟು. ನಾನು ಎಲ್ರಿಗೂ ಗೊತ್ತಾಗಬೇಕು ಅಂತೇನು ನನಗೇನು ಆಸೆ ಏನಿಲ್ಲ. 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರ ಮನೆಯವರು ಇರ್ತಾರಾ, ಅವರು ಭಾಗವಹಿಸ್ತಾರ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಅವರು ಇರಬೇಕು ಅನ್ನೋದೇ ಎಲ್ಲರ ಆಸೆ, ನಮ್ಮನ್ನು ಸೇರಿ. ಏನು ಹೇಳ್ತೀರಿ? ನನಗೂ ಕೂಡ ಅದೇ ಆಸೆ. ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ, ಮತ್ತು ನಿಮ್ಮ ಮೂಲಕಂತ ಅದನ್ನು ತಿಳಿಸ್ತೀವಿ ಕೂಡ. ಇದರಲ್ಲಿ ಸುಳ್ಳಾಡಲ್ಲ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಸೊ ಒಂದು ವೇಳೆ ಆಗದೇ ಇದ್ದಾಗ ಅದನ್ನು ನಿಮ್ಮ ಮುಂದೆನೇ ಹೇಳ್ಕೊಬಿಡ್ತೀವಿ. ಬಟ್ ಈ ಸರಿ ಬರೀ ಸಂಭ್ರಮ ಅಷ್ಟೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರ್, ಒಂದು ಬಳಗ ನಿಮ್ಮನ್ನು ಹಣ ಮಾಡ್ತಾರೆ, ಇವರ ಹೆಸರನ್ನು ನಮ್ಮ ವಿಷ್ಣು ಸರ್ ಅವರ ಹೆಸರನ್ನು ಹೇಳ್ಕೊಂಡು ಹಣ ಮಾಡ್ತಾರೆ ಅನ್ನೋ ಒಂದು ಆರೋಪ ನಿಮ್ಮ ಕಿವಿಗೆ ಬಿದ್ದಿರುತ್ತೆ. ಅದು ನಿಮ್ಗೆ ಎಷ್ಟು ನೋವು ಕೊಟ್ಟಿದೆ ಅಂತ ಹೇಳಿ? ಅಯ್ಯೋ, ಇಲ್ಲವೇ ಇಲ್ಲ. ತುಂಬ ಜನ ಎಲ್ಲೇನೋ ಹೇಳಿದ್ದಾರೆ, ಬಟ್ ಇದನ್ನು ಯಾರು ಹೇಳಿಲ್ಲ. ಯಾಕಂದ್ರೆ ನಾನೊಬ್ಬ ಉದ್ಯಮಿ, ನಾನು ಟ್ಯಾಕ್ಸ್ ಪೇ ಮಾಡುವಷ್ಟು ಅವ್ರ ಲೈಫ್ ಟೈಮ್ ಅರ್ನಿಂಗ್ ಇಲ್ಲ. ಅವರೆಲ್ಲ ಮಾತಾಡೋದನ್ನೆಲ್ಲ ನೀವು ಕೇಳೋಂಗೆ. ನಾನೊಬ್ಬ ಉದ್ಯಮಿ, ನಾನು ಏನು ಮಾಡೋದು? ಯಾರು ಕೇಳಿ ಒಬ್ಬರ ಹತ್ರ ಹೇಳಿಸಿ ನೋಡೋಣ, ಚಾನ್ಸೇ ಇಲ್ಲ. ಆ ಥರದ್ದು ವಿಷಯನೇ ಯಾರು ಮಾತಾಡಿಲ್ಲ ಇದುವರೆಗೂ. ನೋ. ಯಾರು ಇರ್ತಾರೆ ಸರ್ ಕಾರ್ಯಕ್ರಮದಲ್ಲಿ? ಈಗ ನೋಡಿದ್ರಲ್ಲ, ಸುದೀಪ್ ಸರ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ.
ಸುಂದರರಾಜ್ ಸರ್ ಇದ್ದಾರೆ, ರಾಜೇಂದ್ರ ಸಿಂಗ್ ಬಾಬು ಸರ್ ಇದ್ದಾರೆ. ಅವರ ಹಾದಿಯಲ್ಲಿ ಈಗ ಶುರು ಆಗಿದೆ. ಇನ್ನೊಂದು 15 ದಿವಸದಲ್ಲಿ ನಾವೊಂದು ದೊಡ್ಡ ಪಟ್ಟಿನ ಕೊಡ್ತೀವಿ. ಒಂದು ಇಡೀ ಜನ್ಮ ವ್ಯಾಪಿ ನೆನಪಿಡುವಂಥ ಒಂದು ಕಾರ್ಯಕ್ರಮ ಸಿದ್ಧತೆ ಆಗ್ತಾಯಿದೆ. ನೀವುಗಳು ಅನುಭವಿಸುವ ರೋಮಾಂಚನದ ಅಂದಾಜು ನನಗಿದೆ. ದಯವಿಟ್ಟು ಸೆಪ್ಟೆಂಬರ್ 27ಕ್ಕೆ ಬಿಡು ಮಾಡಿಟ್ಕೊಂಡು ಬೆಂಗಳೂರು ಕಡೆಗೆ ಬನ್ನಿ. ನೀವು ಏನನ್ನೆಲ್ಲ ಅವತ್ತು ಕಾಣ್ತೀರಿ, ಏನನ್ನೆಲ್ಲ ಅನುಭವಿಸ್ತೀರಿ ಅನ್ನೋಂಥದ್ದನ್ನು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಂಡ ಮೇಲೆ ನೀವೆಂದೂ ಅದನ್ನು ಮರೆಯಲ್ಲ, ಅದಂತೂ ಸತ್ಯ. ಅಷ್ಟು ಚಂದದ ಒಂದು ಕಾರ್ಯಕ್ರಮ ಆಗ್ತಾಯಿದೆ. ಪ್ಲೀಸ್ ಕಮ್.